ಈಗಾಗಲೇ ಜೆ ಪಿ ನಡ್ಡಾ ಅವರು ದಕ್ಷಿಣ ಕರ್ನಾಟಕದ ಚುನಾವಣೆ ಮುಗಿದ ತಕ್ಷಣ ಉತ್ತರದಲ್ಲಿ ಹಿಡಿಯಬೇಕು ಇನ್ನಷ್ಟು ಸೀಟುಗಳಂತ ಅನ್ನೋ ಕಾರಣಕ್ಕಾಗಿ ಯಾದಗಿರಿಯಲ್ಲಿ ತಮ್ಮ ಮತಯಾಚನೆಯ ರೋಡ್ ಶೋ ನಡೆಸೇ ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಈ ಒಂದು ಯಾದಗಿರಿಯಲ್ಲಿ ವಿಶೇಷವಾಗಿ ಈ ನಮ್ಮ ರಾಜಾ ಅಮರೇಶ್ವರ್ ನಾಯಕರವರ ಪರವಾಗಿ ಈ ಒಂದು ಮೂಮೆಂಟ್ ಮಾಡಿ ಜನರಿಗೆ ಜಾಗೃತಿ ಮಾಡಿ ಮತ ನೀಡಿ ನಮಗೆ ಅನ್ನುವಂಥ ಮಾತನ್ನು ಕೇಳ್ಕೊಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಯತ್ನಾಳ್ ಅವರು ಸಹ ನಮ್ಮ ಈ ನಾಯಕರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ 14 ನಂತರ ಈ ಮುಂದೆ ನಡೀತಿರುವಂಥ 14ರ ಸಲುವಾಗಿ ಜೋರ್ದಾರ್ ತಯಾರಿಯನ್ನು ಉತ್ತರ ಭಾರತದ ಒಬ್ಬ ಈ BJP ಅಧ್ಯಕ್ಷನ ಕರೆತಂದು ರೋಡ್ ಶೋ ನಡೆಸಿದ್ದಾರೆ. ಇದು ಒಂದು ರೀತಿ ತುರ್ಸಿನ ಒಂದು ಜಿದ್ದಿಯ ಒಂದು ಏನಪ್ಪ ಅಂತಂದ್ರೆ ಚುನಾವಣೆಯ ಇದಾಗಬಹುದು ಅಂತೇಳಿ ಭಾಳ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರೂ ಈ ಒಂದು ಚುನಾವಣೆ ಗೆಲ್ಲುವುದಕ್ಕಾಗಿ ಓಡಾಟ ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಓಟ್ ಬೇಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ. ಇಲ್ಲಿ ಇನ್ನೊಂದು ವಿಶೇಷವಾದದ್ದು 200 ವರ್ಷಗಳಿಂದಲೂ ಇದ್ದಂಥ ಒಂದು ಗುಡಿ, ಅದರಲ್ಲೂ ರಾಮ ಮಂದಿರದಲ್ಲಿ ಸಹಜವಾಗಿ ನಿಮಗೆ ಗೊತ್ತಿರುವಾಗೆ ರಾಮ, ಲಕ್ಷ್ಮಣ, ಸೀತೆ ಜೊತೆಗೆ ಆಂಜನೇಯ ಅಥವಾ ಹನುಮಾನ್ ಇದ್ದೇ ಇರ್ತಾರೆ ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಅದರಲ್ಲೂ ಮೈಸೂರಿನಲ್ಲಿ ಈ ದೇವಾಲಯ ಭಾಳಷ್ಟು ಹಳೆಯದಾಗಿದ್ದು, ಭಾಳಷ್ಟು ಹೆಸರುವಾಸಿಯಾಗಿದ್ದು, ಈ ಭಾಳಷ್ಟು ಭಕ್ತರನ್ನು ಅನೇಕ ಒಂದು ಜನರನ್ನು ತನ್ನತ್ತ ಆಕರ್ಷಣೆ ಮಾಡಿದಂಥ ದೇವಾಲಯ ಆಗಿದೆ. ಈ ದೇವಾಲಯದ ಬಗ್ಗೆ ಇದು ಒಂದು ಏನಪ್ಪ ಅಂತಂದರೆ ಈ ಅಗ್ರಹಾರದಲ್ಲಿರುತ್ತಿರುವಂಥ ದೇವಾಲಯ ಆಗಿರುವುದರಿಂದಾಗಿ ಇದರ ಬಗ್ಗೆ ಒಂದಿಷ್ಟು ಪವಿತ್ರವಾದ ಭಾವನೆ ಭಾಳಷ್ಟು ಜನರು ಇರುವುದರಿಂದಾಗಿ ಈ ದೇವಾಲಯಕ್ಕೆ ಭಾಳಷ್ಟು ಜನ ನಡೆದುಕೊಳ್ತಾ ಇರ್ತಾರೆ ಅನ್ನೋದು ಒಂದು ನೆನ್ಪಿಡಬೇಕಾದಂಥದ್ದು. ಜೊತೆಗೆ ಗರ್ಭಗುಡಿಯಲ್ಲಿ ವಿಶೇಷವಾಗಿ ಆಂಜನೇಯ ಒಬ್ಬರಿದ್ದರೆ ಉಳಿದ ಯಾವ ದೇವತೆಗಳು ಇರುವುದಿಲ್ಲ ಅಥವಾ ಇರ್ತಾ ಇರುವುದಿಲ್ಲ ಅನ್ನೋಂಥ ಒಂದು ನಂಬಿಕೆ ಇದೆ. ಆದರೆ ಇಲ್ಲೇ ಗರ್ಭಗುಡಿಯಲ್ಲಿ ಆಂಜನೇಯ ಜೊತೆಗೆ ಅವರ ಒಬ್ಬ ನಾಯಕ ಅಂದರೆ ರಾಮ, ಸೀತೆ ಜೊತೆಗೆ ಲಕ್ಷ್ಮಣ ಇವರೆಲ್ಲರೂ ಇದ್ದಂಥ ಈ ದೇವಾಲಯ ಆ ಪ್ರದೇಶದಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದ ಸಾಕಷ್ಟು ಭಕ್ತರನ್ನು ಹೊಂದಿದೆ. ನಮ್ಮ ಮಾಜಿ CM ಬಸವರಾಜ್ ನಿಮಗೆ ಗೊತ್ತಿದೆ, ಮುಂದಿನ ಹೆಸರು ಬೊಮ್ಮಾಯಿ ಅವರು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕಾಗಿ ಬ್ಯಾಡಗಿ ಕ್ಷೇತ್ರದಿಂದ ಒಂದು ಮಾತನ್ನು ಇವತ್ತು ಜನರಿಗೆ ತಿಳಿಸಿದ್ದಾರೆ. ಮಹಿಳೆಯರು ಸುರಕ್ಷಿತವಾಗಿ ಮನೆಗೆ ಬರಬೇಕಾದ್ರೆ ನೀವು BJPಗೆ ಮತ ಹಾಕಿರಿ, ಇಲ್ಲಾಂದ್ರೆ ಈಗ ನಡೆದಂಥ ಘಟನೆಗಳು ನೋಡಿದಾಗ, ಅದರಲ್ಲೂ ನೇಹಾ ಹಿರೇಮಠರಂಥ ಅನೇಕ ಘಟನೆಗಳನ್ನು ನೋಡಿದಾಗ ನಾವು ಇದ್ರ ಬಗ್ಗೆ ಗೊಂದಲಗೊಳ್ಳೋದು ಮತ್ತು ಆತಂಕಗೊಳ್ಳೋದು ಸಹಜ. ಒಂದು ವೇಳೆ ನಿಮ್ಗೆ ಒಳ್ಳೆಯ ಆಡಳಿತ ಬೇಕಾಗಿತ್ತು, ನಮ್ಮ ಹೆಣ್ಮಕ್ಳು ಸುರಕ್ಷಿತ ಮನೆಗೆ ಬರಬೇಕಾದ್ರೆ ನಮ್ಮ BJPಗೆ ವೋಟ್ ಹಾಕಿರಿ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಏನಪ್ಪ ಅಂದ್ರೆ ನಿಮಗೆ ರೈತ ಸಮ್ಮಾನ ನಾವು ಏನು ಕೊಡ್ತಾ ಇದ್ದೀವಿ, ವರ್ಷಕ್ಕೆ 6,000 ಬೇಕಾಗಿದ್ರೆ 5 kg ಅಕ್ಕಿ ನಿಮಗೆ ಬೇಕಾಗಿದ್ರೆ ನಮಗೆ ಮತ ನೀಡಿರಿ ಅಂತ ಸ್ಪಷ್ಟವಾಗಿ ತಮ್ಮ ಗ್ಯಾರಂಟಿಗಳನ್ನು ಸಹಿತ ಇಲ್ಲೇ ಹೇಳ್ಕೊತಾ ಇದ್ದಾರೆ. ಅದರ ಜೊತೆಗೆ ಕೊರೋನಾನಂಥ ರೋಗ, ಕೋವಿಡ್ ಅಂತ ರೋಗ ಆ ಸಂದರ್ಭ ಅನೇಕರಿಗೆ ನಾವು ಉಳಿಸಿದ್ದೀವಿ. ಆ ಉಳಿಸಿದ್ದಕ್ಕಾಗಿ ಆದರೂ ನೀವು ನಮಗೆ ವೋಟ್ ಹಾಕಬೇಕು ಅಂತ ಒಂದು ಬಲಿಷ್ಠವಾದ ಸರ್ಕಾರ ನಾವು ಇಲ್ಲಿವರೆಗೆ ಕೊಟ್ಟಿದ್ದೀವಿ. ಸುರಕ್ಷತೆ ಹೆಣ್ಮಕ್ಳು ಕೊಟ್ಟಿದ್ದೀವಿ, ಜೊತೆಗೆ ಅನ್ನ ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ರೈತರ ಉಳಿವಿಗಾಗಿ ನಾವು ದುಡಿದಿದ್ದೀವಿ. ಇದರೆಲ್ಲ ಹಿನ್ನೆಲೆಯಲ್ಲೇ ನಮಗೆ ನೀವು ಮತ ಕೊಡಿ ಅನ್ನುವಂಥ ಮತಯಾಚನೆಯನ್ನು ನಮ್ಮ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ. ಇದು ಎಷ್ಟು ಸರಿಯೋ ತಪ್ಪು ನಿಮಗೆ ಬಿಟ್ಟಂಥದ್ದು.